ಮುಂದಿನ ಎಂಪಿ ಯಾರಾಗಬೇಕು? ತೇಜಸ್ವಿ ಸೂರ್ಯ ಕ್ಯಾಂಡಿಡೇಟ್ ಇಲ್ಲ ಬಿಡಿ, ಸೋಲೋ ಕ್ಯಾಂಡಿಡೇಟ್. ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ನಮ್ದೇ ಒಂದು ಗ್ರೂಪ್ ಮಾಡಿದ್ರು, ಅದ್ರಲ್ಲಿ ಹೇಳಿದ್ರೆ ಅವರು ಅದನ್ನ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತಾರೆ. ತೇಜಸ್ವಿ ಸೂರ್ಯ ಏನ್ ಕೆಲಸ ಮಾಡಿಲ್ಲ, ಬರೇ ಮೀಡಿಯಾ ಗಿಡ ಓಡಾಡ್ಕೊಂಡು ಶೋಕ್ ಮಾಡ್ಕೊಂಡು ಓಡಾಡ್ತಾರ ಅಷ್ಟು ಬಿಟ್ರೆ ನಾವ್ ಒಂದ್ ದಿವಸ ನೋಡಿಲ್ಲ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ 25 ಗೆಲ್ತೀವಿ. ಜೆಡಿಎಸ್ ಮುಳುಗೋಗ್ತಾ ಇತ್ತು, ಈಗ ಏನಾದ್ರು ಉಳಿಸ್ಬೇಕಂತ ಹೋಗಿದ್ದಾರೆ, ಅದು ಸಕ್ಸಸ್ ಆಗಲ್ಲ. ಎಷ್ಟು ಜನಕ್ಕೆ ಬರ್ತಾ ಇದೆ ಗ್ಯಾರಂಟಿ? 20% ಗ್ಯಾರಂಟಿ ಯಾರಿಗೂ ಬರ್ತಾ ಇಲ್ಲ. ಗ್ಯಾರಂಟಿ ಬೇಡ ಅಂತ ಹೇಳಿದ್ರೆ ಅವ್ರು ಮುಟ್ಟಾಳ್ರಿ ಮೇಡಮ್. ಚೆನ್ನಾಗಿರೋ ಅಪ್ಲಿಕೇಶನ್ ಹಾಕೋದ್ ಬೇಡ, ಬಡವ್ರು ತಗೊಂತಾರೆ ಬಿಡಿ. ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು? ಅನುಭವನೇ ಇಲ್ವಲ್ಲ ಅವ್ರಿಗೆ. 3 ತಿಂಗಳಿದ್ರೆ 6 ತಿಂಗಳು ಹೊರಗಡೆ ಇರ್ತಾರೆ, ಅವ್ರನ್ನ ಕಟ್ಕೊಂಡು ಏನ್ ಮಾಡೋದು? ಮುಂದಿನ ಪ್ರಧಾನಮಂತ್ರಿ ಯಾರ? ಮೋದಿ ಬಿಟ್ಟು ಯಾರಾದ್ರೂ ಪರವಾಗಿಲ್ಲ, ಮೋದಿ ಏನು ಮಾಡಿಲ್ಲ ಮೇಡಮ್, ಅದು ಸೋಫಿಗರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ನಿಮ್ಮ ಹೆಸರು? ಮಾದೇವ್ ಅಂತ. ನನ್ನ ಹೆಸರು ಎಲ್ಲರೂ ಬಿಜೆಪಿ ಮಾದೇವ್ ಅಂತಾನೆ ಕರೆಯೋದು. ಅದರಿಂದ ಸರ್ ಮುಂದಿನ ಎಂಪಿ ಯಾರಾಗಬೇಕು? ತೇಜಸ್ವಿ ಸೂರ್ಯ. ಯಾಕೆ ಸರ್? ಇಲ್ಲಿ ಬಿಜೆಪಿ ಪ್ರಬಲವಾಗಿದೆ. 6 ಸಾರಿ ಅನಂತಕುಮಾರ್ ಗೆದ್ದಿದ್ದಾರೆ, 1 ಸಾರಿ ವೆಂಕಟೇಗೌಡರು ಗೆದ್ದಿದ್ದಾರೆ. ಇಲ್ಲಿವರೆಗೂ ಇದು 2ನೇ ಸಾರಿ ತೇಜಸ್ವಿ ಸೂರ್ಯ ಅವರು. ಇದು ತೇಜಸ್ವಿ ಸೂರ್ಯ 2ನೇ ಸಾರಿ ಸರಿ. ಅದರಿಂದ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ. ಸರ್ ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಮಾಡ್ತಾರೆ. ಅವರೊಂದು ಇದನ್ನ ಮಾಡಿ ಆ್ಯಪ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಅದರಲ್ಲಿ ಆ್ಯಪಲ್ಲಿ ನಾವು ಇದು ಮಾಡೋದು, ನಮ್ಮದೇ ಒಂದು ಗ್ರೂಪ್ ಮಾಡಿದ್ದಾರೆ ಅವರು. ಅದರಲ್ಲಿ ಹೇಳಿದ್ರೆ ಅವರು ಅದನ್ನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತಾರೆ. ತೇಜಸ್ವಿ ಸೂರ್ಯ ಅವರು ಜನಗಳಿಗೆ ಸ್ಪಂದನೆಯನ್ನ ನೀಡ್ತಾ ಇದ್ದಾರಾ ಈ ಒಂದು ಕ್ಷೇತ್ರದಲ್ಲಿ? ಸಿಗ್ತಾರೆ, ತೊಂದರೆ ಇಲ್ಲ. ಆ್ಯಪ್ ಅದೇ ಹೇಳಿದ್ನಲ್ಲ, ಆ್ಯಪ್ ಮಾಡಿದ್ದಾರೆ. ಆ್ಯಪಲ್ಲಿ ನಾವು ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ನಾವು ಇದು ಮಾಡಿ ನಮ್ಮ ಗ್ರೂಪ್ ಮಾಡಿದ್ದಾರೆ. ವಿಜಯನಗರ ಕ್ಷೇತ್ರದಲ್ಲಿ ಫುಲ್ಲು, ವಿಜಯನಗರ ಅಲ್ಲ, ನಮ್ಮ ಬೆಂಗಳೂರು ದಕ್ಷಿಣ, ಅದರಲ್ಲಿ ಎಲ್ಲೇ ಏನೇ ಆದ್ರೂ ಅದು ಅವರು ಆಫೀಸ್ಗೆ ಹೋಗುತ್ತೆ, ಆಫೀಸಿಂದ ಕ್ಲಿಯರ್ ಮಾಡ್ತಾರೆ. ಓಕೆ ಸರ್. ಈಗ ಕಾಂಗ್ರೆಸ್ನಿಂದ 2 ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದೆ. ಒಂದು ಸೌಮ್ಯ ರೆಡ್ಡಿ ಆಗಿರಬಹುದು, ಇನ್ನೊಂದು ಬಂದ್ಬಿಟ್ಟು ನಿಖಿತ್ ರಾಜ್ ಮೌರ್ಯ ಅವರು. ಸೊ ಇವರಿಬ್ಬರಲ್ಲಿ ಕಾಂಗ್ರೆಸ್ ಯಾರಿಗೆ ಒಂದು ಕ್ಯಾಂಡಿಡೇಟೇ ಇಲ್ಲ ಬಿಡಿ, ಅದು ಕ್ಯಾಂಡಿಡೇಟೇ ಇಲ್ಲ, ಸೋಲೋ ಕ್ಯಾಂಡಿಡೇಟ್ ಅವರು. ಅದಕ್ಕೋಸ್ಕರ ನಿಲ್ಲಿಸ್ಕೊಳ್ತಾ ಇದ್ದಾರೆ. ನಿಲ್ಲಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ರಿಸಲ್ಟ್ ಬರುತ್ತೆ 2 ತಿಂಗಳು ಗೊತ್ತಾಗುತ್ತೆ. ಸೋಲ್ತಾರೆ, ಖಂಡಿತ ಸೋಲ್ತಾರೆ. ಸರ್ ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ MLA ಆಗಿರೋರು ಕೃಷ್ಣಪ್ಪ ಅವರು ಹಾಗೆ ತೇಜಸ್ವಿ ಸೂರ್ಯ ಅವರ ಕಾಂಬಿನೇಷನ್ ಹೇಗಿದೆ? ನಮ್ಮ ಅವಾಗಿಂದ ನಾನು ಹೇಳ್ತಾ ಇದ್ದೀನಲ್ಲ, ಅನಂತಕುಮಾರ್ ಇದ್ದಾಗಿಂದನು ಅವರು MLA ಮಾತ್ರ, ಅವರು MLA ಮಾತ್ರ ಅವರು ಇದನ್ನು ಕೇಳ್ತಾರೆ ಹೊರತು MP ಅವ್ರು ಯಾವುದೇ ಕಾರಣಕ್ಕೂ ಒಟ್ಟು ಕೇಳಲ್ಲ. ಇದು ನಾವು ನೋಡಿರೋ, ಇದು 7 ಸಾರಿ MP ಗೆದ್ದಿರೋದ್ರಿಂದ 7 ಸಾರಿ ನಾವು ನೋಡಿದ್ದೀವಿ. ಅದು ಅವ್ರು ಯಾವುದೇ ವಿಷಯಕ್ಕೂ ಬರೋಲ್ಲ. ಅವ್ರು ಗೆಲ್ಲಬೇಕಷ್ಟೇ. MLA ಗೆದ್ದರೆ ಸಾಕು, ಅವ್ರು MP ಯಾರು ಗೆದ್ಕೊಳ್ಳಿ, ಆ ರೀತಿ ಇದೆ ಅವರು. ಸರ್ ಇನ್ನೊಂದು ವಿಚಾರ ಅಂತಂದ್ರೆ, ಯಾರು ಮುಂದಿನ ಪ್ರಧಾನಿ ಆಗ್ಬೇಕು? ಮೋದಿ ಅವರೇ. ಅದ್ರದ್ದು ಇಡೀ ದೇಶನೇ ಹೇಳ್ತಾ ಇದೆ. ಅವ್ರು ಮಾಡ್ತಾ ಇರೋದು ರಾಮ ಮಂದಿರ 500 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅವರೇ ಪೂಜೆ ಮಾಡಿ ಅವರೇ ಇವತ್ತು ಓಪನ್ ಮಾಡಿದ್ದಾರೆ ಅಂದರೆ ಯಾವ್ದಾದ್ರು ಒಂದು ಇದನ್ನು ಇವ್ರು ಮಾಡಿದಾರ? ಕಾಂಗ್ರೆಸ್ ಅವರು 55-60 ವರ್ಷ ಇವರು ರಾಜ್ಯ ಆಳಿದ್ದಾರೆ, ದೇಶ ಆಳವ್ರೆ. ಅವ್ರು ಏನಾದ್ರೂ ಮಾಡಿದಾರ? ಜಮ್ಮು ಕಾಶ್ಮೀರ 370 ಆ್ಯಕ್ಟ್ನ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಮಾಡೋಕ್ಕಾಗಿಲ್ಲ ಇವರು? ಅದಕ್ಕೋಸ್ಕರ ನಮ್ಗೆ BJPನೇ ಬೇಕು. ಸರ್ ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗ್ಬಾರ್ದು? ಇದು ಬಿಡಿ, ಅವ್ರಿಗೆ ಅನುಭವನೇ ಇಲ್ವಲ್ಲ. ಅವ್ರಿಗೆ 3 ತಿಂಗಳಿದ್ರೆ 6 ತಿಂಗಳು ಹೊರಗಡೆ ಇರ್ತಾರೆ, ಅವ್ರನ್ನ ಕಟ್ಕೊಂಡು ಏನು ಮಾಡೋದು? ಈಗ ಬಿಜೆಪಿ JDS ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತ 25 ಗೆಲ್ತೀವಿ. ತುಂಬ ಇದಿದೆ. ಮಂಡ್ಯದಲ್ಲಿ ನಾವು ಹೋದ ಸರಿ ಸುಮಲತಾ ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ರು, ಆದರೆ ಅದು ಬೇರೆ ರೀತಿ ಆಗಿತ್ತು ಬಿಡಿ. ಹೋದ ಸರಿ 9-8 MLAನ ಮಂಡ್ಯದಲ್ಲಿ ಗೆದ್ದಿದ್ರು. ಈ ಸಾರಿ ಒಂದು ಗೆಲ್ಲಕ್ಕಾಗಿಲ್ಲ. ಬಟ್ ಏನಂದರೆ ಇವ್ರ ಕಚ್ಚಾಟದಲ್ಲಿ JDS ಈ ಕೆಲಸನ ಮೊದಲೇ ಮಾಡಿದ್ರು. MLA ಮೊದಲೇ ನಾವು ಆರಾಮಾಗಿ ಅಲ್ಲೂ 5-6 ಸೀಟ್ ಗೆಲ್ತಾಯಿದ್ವಿ. ಸುಮಾರು ಇಲ್ಲಾಂದ್ರೂ 100 ಚಿಲ್ಲರೆ ನಾವು ಗೆದ್ಕೋತಾ ಇದ್ವಿ. ಬಟ್ ಅವರ ಒಂದು ಇದರಿಂದ ಎಲ್ಲ ಡಿವೈಡ್ ಆಗಿ ಇದಾಗಿದೆ, ಗ್ಯಾರಂಟಿದೆ ಎಫೆಕ್ಟ್ ಆಗಿದೆ. ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ಒಂದು ಗ್ಯಾರಂಟಿ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತಾ? ಲೋಕಸಭಾ ಎಲೆಕ್ಷನ್ ನಲ್ಲಿ ಇದಕ್ಕೋಸ್ಕರ ಗ್ಯಾರಂಟಿಯನ್ನ ನೋಡಿ ವೋಟ್ ಹಾಕೋರು ಇದ್ದಾರಾ? ಅಲ್ಲ, ಕೆಲವ್ರು ಇರ್ಬೋದು. ಇವಾಗೆಲ್ಲ ಅನುಭವ ಆಗಿದೆ ಎಲ್ಲರಿಗೂ. ಎಷ್ಟು ಜನಕ್ಕೆ ಬರ್ತಾ ಇದೆ ಗ್ಯಾರಂಟಿ? 20% ಗ್ಯಾರಂಟಿ ಯಾರಿಗೂ ಬರ್ತಾ ಇಲ್ಲ. ಬಸ್ಸಲ್ಲಿ ನಾವು ಓದ್ತಿದ್ರೆ ಒಬ್ಬರು ಕುಂತ್ಕೊಳ್ಳೋಕ್ಕಾಗಲ್ಲ, ಜೆಂಟ್ಸ್ ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ಬರೀ ಲೇಡೀಸೇ ಇರ್ತಾರೆ. ಅಲ್ಲಿ ಕಿತ್ತಾಡೋದು, ಇದು ಮಾಡೋದು, ನೀವು ಮೀಡಿಯಾದಲ್ಲಿ ತೋರಿಸಿದ್ರ, ಚಪ್ಪಲಿ ಹೊಡೆಯೋದು, ಇದು ಮಾಡೋದು, ಕಿಟಕಿಯಿಂದ ಸೀಟ್ ಹಾಕೋದು, ಇವೆಲ್ಲ ನೋಡಿದ್ರಲ್ಲ. ಹಾಗಾಗಿ ಅದರಿಂದ ಏನು ಉಪಯೋಗ ಇಲ್ಲ. ಇವಾಗ 5 ರಾಜ್ಯದ ಎಲೆಕ್ಷನ್ ಆಯ್ತು, ಏನಾಯಿತು? ಗ್ಯಾರಂಟಿ ಎಲ್ಲೂ ಕೊಟ್ಟಿದ್ರಲ್ಲ, ಯಾಕೆ ಇರಲಿಲ್ಲ? ಹಾಗಾಗಿ ಈಗ ಅದೇನು ಎಫೆಕ್ಟ್ ಆಗಲ್ಲ ಬಿಡಿ, MP ಏನು ಎಫೆಕ್ಟ್ ಆಗಲ್ಲ. ರಾಹುಲ್ ಗಾಂಧಿ ಅವರ ಜೋಡೋ ನ್ಯಾಯ ಯಾತ್ರೆಯ ಎದುರು ಮೋದಿ ಅವರ ಒಂದು ಗ್ಯಾರಂಟಿಗಳು ನಿಲ್ಲುತ್ತೆ ಅಂತ ಅನ್ಸುತ್ತಾ ನಿಮಗೆ? ಜೋಡೋ ಅಲ್ಲ, ಚೋಡೋ ಯಾತ್ರೆ ಅದು.
ಅಂದರೆ ಬಿಟ್ಟು ಹೋಗಿ ನೀವು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಬಿಟ್ಟು ಹೋಗ್ತಾರೆ ಏನು ತೊಂದರೆ ಇಲ್ಲ, ಖಂಡಿತ ಹೋಗ್ತಾರೆ. ಎಲೆಕ್ಷನಲ್ಲಿ ಹೊಂಟು ಹೋಗ್ತಾರೆ ಅವರು, ಚೌಡ ಆಗ್ತಾರೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಕಾಂಗ್ರೆಸ್ನವರು ಯಾರೇ ನಿಂತರೂ ಕೂಡ ಪೈಪೋಟಿ ಇರುತ್ತೆ ಅನ್ಸುತ್ತಾ, ಅಥವಾ ತೇಜಸ್ವಿ ಸೂರ್ಯ ಅವರೇ ಗೆದ್ಕೊಂಡು ಹೋಗ್ತಾರೆ ಅಂತ? ಖಂಡಿತ ಇರಲ್ಲ, ಅದು ಯಾವುದೇ ಕಾರಣಕ್ಕೂ ಇರಲ್ಲ. ತೇಜಸ್ವಿ ಸೂರ್ಯನೇ ಗೆಲ್ಲೋದು, ಅದರಲ್ಲಿ 2 ಮಾತಿಲ್ಲ. 2 ತಿಂಗಳಾದ್ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಇಲ್ಲೇ ಬಂದು ನಾವು ಹೇಳ್ತೀವಿ. ಬಿಜೆಪಿ ಹಾಗೆ JDS ಮೈತ್ರಿ ಎಷ್ಟು ಸೀಟನ್ನ ಗೆಲ್ಲಬಹುದು ಕರ್ನಾಟಕದಲ್ಲಿ, ಹಾಗೆ ಕಾಂಗ್ರೆಸ್ ಎಷ್ಟು ಸೀಟನ್ನ ಗೆಲ್ಲಬಹುದು 28 ಕ್ಷೇತ್ರಗಳಲ್ಲಿ? ನಾವು 25 ಮೇಲೆ ನಾವು ಹೋದ ಸರಿನೇ ನಾವು 25 ಗೆದ್ದಿದ್ವಿ. ಯಾರು? BJP. ಇವರು ಇಂಡಿಪೆಂಡೆಂಟ್ ಒಂದು ಸುಮಾಲತಾ ಗೆದ್ದಿದ್ರು, JDS ಒಂದು, ಕಾಂಗ್ರೆಸ್ ಒಂದು ಗೆದ್ದಿದ್ರು. ಈ ಸಾರಿ ಕಾಂಗ್ರೆಸ್ ಒಂದು ಗೆದ್ದಿದ್ದಲ್ಲ, ಅದನ್ನು ಹೋಗುತ್ತೆ. ಈ ಸಾರಿ ಅದನ್ನು ಹೋಗುತ್ತೆ. ನಾವು 25 ಮೇಲೆ ಗೆಲ್ತೀವಿ ಖಂಡಿತ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಬೇಕಾದಷ್ಟಿದೆ ಬಿಡಿ, ಅದು ಹೇಳೋಕ್ಕಾಗಲ್ಲ. ನೀರಿನ ಸಮಸ್ಯೆ ಹೇಳೋಕ್ಕೆ ಆಗಲ್ಲ. ಟ್ಯಾಂಕರ್ಗೆ 600 ರೂಪಾಯಿ, ಟ್ಯಾಂಕರ್ಗೆ 2000, 2,500 ರೂಪಾಯಿ ತಗೊಳ್ತಾರೆ. ಇವತ್ತು ನೀರು ಬೇಕು ಅಂತ ಹೇಳಿದ್ರೆ 1 ವಾರ ಬಿಟ್ಟು ನೀರು ಕಳಿಸ್ತಾರೆ. ಆ ಪರಿಸ್ಥಿತಿ ಬಂದಿದೆ ನಾವು. ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ MP ಯಾರಾಗಬೇಕು? ಮೇಡಮ್, ಇನ್ನೂ ಪಕ್ಕ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಇಲ್ಲ, BJPಯಿಂದ ತೇಜಸ್ವಿ ಸೂರ್ಯ ಅಂತಾರೆ ನನ್ನ ನ್ಯೂಸಲ್ಲಿ. ಸೊ ಯಾರಾಗಬೇಕು ನಿಮ್ಗೆ? ತೇಜಸ್ವಿ ಸೂರ್ಯ ಅವರ ಬಗ್ಗೆ ಒಲವಿದೆಯಾ, ಅಥವಾ ಕಾಂಗ್ರೆಸ್ನಲ್ಲಿ 2 ಹೆಸರು ಕೇಳಿ ಬರ್ತಾ ಇದೆ. ಒಂದು ಸೌಮ್ಯ ರೆಡ್ಡಿ ಅವ್ರದ್ದು ಕೇಳಿ ಬರ್ತಾ ಇದೆ, ನಿಕೇತ್ ರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇವರಿಬ್ಬರಲ್ಲಿ ಕಾಂಗ್ರೆಸ್ ಆದ್ರೆ ಅವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ಸುತ್ತೆ? ಮೇಡಮ್, ನನ್ನ ಅನಿಸಿಕೆ ಸೌಮ್ಯ ರೆಡ್ಡಿ ಅಷ್ಟಕ್ಕಷ್ಟೇ. ಈಗಿನ ಒಲಿವಲ್ಲಿ ಭವ್ಯ ನರಸಿಂಹಮೂರ್ತಿ ಕೊಟ್ಟರೆ ತೇಜಸ್ವಿ ಸೂರ್ಯಗೆ ಫೈಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ಬೆಂಗಳೂರು ದಕ್ಷಿಣ ಅಂತಂದ್ರೆ ಇದು BJP ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಈ ಒಂದು 2024 ಲೋಕಸಭಾ ಚುನಾವಣೆಯಲ್ಲಿ ಆ ಭದ್ರಕೋಟೆ ಛಿದ್ರ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮೇಡಮ್, ಕ್ಯಾಂಡಿಡೇಟು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟರೆ ಆಗುತ್ತೆ. 2020 ಏನು ಕೃಷ್ಣ ಬೈರೇಗೌಡರು ಫೈಟ್ ಮಾಡಿದರು, ಅದೊಂದು ಬಿಟ್ಟರೆ ನೆಕ್ಸ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡ್ತಾ ಅದರಿಂದ ಮೈನಸ್ ಆಗ್ತೈತೆ ಹೊರತು ಪ್ಲಸ್ ಆಗ್ತಾ ಇಲ್ಲ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ವಾ, ಅಥವಾ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ರು, ಯಾವ ರೀತಿ ಮಾಡ್ತಿದ್ದಾರೆ? ಮೇಡಮ್, ಏನು ಮಾಡ್ತಾ ಇಲ್ಲ ಮೇಡಮ್. ಇನ್ನು ಚೈಲ್ಡ್ ಮೈಂಡು, ಇನ್ನೂ ಅಷ್ಟು ಮಾಡ್ತಾ ಇಲ್ಲ ಮೇಡಮ್ ನಮ್ಮ ಮನಸ್ಸಿಗೆ. ಸರಿ, MLA ಅವರು ಕೃಷ್ಣಪ್ಪ ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಅವರು, ತೇಜಸ್ವಿ ಸೂರ್ಯ ಅವರು ಈಗ ಎಟ್ ಪ್ರೆಸೆಂಟ್ MP ಆಗಿದ್ದಾರೆ. ಅವ್ರು ಬಂದ್ಬಿಟ್ಟು BJP ಅವರು. ಈ BJP ಹಾಗೆ ಕಾಂಗ್ರೆಸ್ ಅವರ ಒಂದು ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? MLA ಬಂದ್ಬಿಟ್ಟು ಕಾಂಗ್ರೆಸ್ ಅವರು, MP ಬಂದ್ಬಿಟ್ಟು BJP ಅವರು. ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ ಅಂತ? ಅಭಿವೃದ್ಧಿ ಕೆಲಸಕ್ಕೆ ಅಂತಂದ್ರೆ ಇಲ್ಲ, ಅಭಿವೃದ್ಧಿ ಕೆಲಸ ಆಗುತ್ತೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಅವ್ರು ಮಾಡ್ತಾರೆ. ತೇಜಸ್ವಿ ಸೂರ್ಯ ಏನು ಕೆಲಸ ಮಾಡಿಲ್ಲ ಮೇಡಮ್. ಬರೀ ಮೀಡಿಯಾ ಓಡಾಡ್ಕೊಂಡು ಶೋಕ್ ಮಾಡ್ಕೊಂಡು ಓಡಾಡ್ತಾರೆ, ಅಷ್ಟು ಬಿಟ್ರೆ ನಾವು ಒಂದು ದಿವಸ ನೋಡಿಲ್ಲ. ಓಟ್ ಹಾಕಿದೆ, ಅದೇ ಒಂದು ದಿವಸ ಮತ್ತೆ ಎಲೆಕ್ಷನ್ಗೆ ಬರೋದು, ಕ್ಯಾನ್ವಾಸಿಗೆ ಬರೋದು. ತೇಜಸ್ವಿ ಸೂರ್ಯ ಅವರಿಗೆ ಎಷ್ಟು ಪಾಯಿಂಟ್ ಅನ್ನ ಕೊಡೋಕೆ ಇಷ್ಟಪಡ್ತೀರಾ 100ಕ್ಕೆ? ಮೇಡಮ್, 100ಕ್ಕೆ ನನ್ನ ಅನಿಸಿಕೆ ಒಂದು 40 ಕೊಡ್ತೀನಿ ಮೇಡಮ್ ಅಷ್ಟೇ. ಕೆಲಸದಲ್ಲಿ ಗೆಲ್ಬೋದು ಸೋಲ್ಬೋದು, ಅದು ಎರಡನೇ ಪ್ರಶ್ನೆ. ನನ್ಗೆ ಕೊಡೋದು 40. ಸರ್, ಪ್ರಧಾನ ಮಂತ್ರಿ ಯಾರಾಗಬೇಕು? ಮುಂದಿನ ಪ್ರಧಾನ ಮಂತ್ರಿ ಯಾರಾಗಬೇಕು? ಮೇಡಮ್, ಒಳ್ಳೆ ವ್ಯಕ್ತಿ ಇದ್ರೆ ಯಾರಿದ್ರು ಆಗಲಿ, ನನಗೇನು. ಮೋದಿ ಅವರ, ಅಥವಾ ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ಮೇಡಮ್, ಮೋದಿ ಬಿಟ್ಟು ಯಾರಾದರೂ ಪರವಾಗಿಲ್ಲ. ಯಾಕೆ ಸರ್ ಮೋದಿ ಅವರು ಬೇಡ? ಮೋದಿ ಏನು ಮಾಡಿಲ್ಲ ಮೇಡಮ್, ಅದು ಸೋಪ್ ಫಿಗರ್ ಅಷ್ಟೇ. ಓಕೆ, ರಾಹುಲ್ ಗಾಂಧಿ ಅವರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ? 70 ವರ್ಷ ಕಾಂಗ್ರೆಸ್ ಅವರೇ ಆಡಳಿತವನ್ನ ಮಾಡ್ತಾ ಇದ್ರು. ಸೊ ಅಲ್ಲಿ ಯಾವ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಯ್ತು? ಅಭಿವೃದ್ಧಿ ಯಾವ ಕೆಲಸ ಇಷ್ಟ ಆಯ್ತು ನಿಮ್ಗೆ ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಸಿಂದ ಎಲ್ಲ ಕೆಲಸ ಆಗಿದೆ, ಕೆಲಸ ಏನಾಗಿಲ್ಲ ಅಂತಲ್ಲ. ಇವಾಗ ಫಸ್ಟು ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇಂಗ್ಲೀಷರು ನಮ್ಮ ಹತ್ರ ಏನಿರಲಿಲ್ಲ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸ್ಕೂಲ್ ಮಾಡಿದ್ದಾರೆ, ಹಾಸ್ಪಿಟ್ಲ್ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಅದರಿಂದ ನಾವು ಇಂಪ್ರೂವ್ ಆಗಿದ್ದೀವಲ್ಲ, ಬರ್ತಾ ಇಂಪ್ರೂವ್ ಆಗಲೇಬೇಕಲ್ವಾ, ಅದು ಮಾಡಿದ್ದಾರೆ. ಈಗ ಮೋದಿ ಬಂದು ಮಾಡೋಣಂತ ಏನಿಲ್ಲ, ಹೌದಾ? 10 ವರ್ಷದಲ್ಲಿ ಏನು ಮಾಡಿಲ್ಲ. ಡಿಜಿಟಲ್ ಇಂಡಿಯಾ ಮಾಡಿದ್ದಾರೆ ಮೇಡಮ್. ಡಿಜಿಟಲ್ ಅದು ಆಗ್ತಾ ಹೋಗ್ತಾ ಇರುತ್ತೆ ಮೇಡಮ್. ಫಸ್ಟ್ ಏನಿಲ್ಲ, ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಇಲ್ವಾ ನಮ್ಮ ಹತ್ರ, ಹೌದಾ? ಫಸ್ಟ್ ಊಟಕ್ಕೆ ತೊಂದರೆ ಇರೋದಲ್ವಾ. ಈಗ ಆರಾಮಾಗಿ ಬುಕ್ ಮಾಡಿದ್ರೆ ದುಡ್ಡು ಇದ್ರೆ ಮನೆಗೆ ಓಡಿ ಬರುತ್ತೆ. ಅದೇನು ದೊಡ್ಡದು ಅನಿಸ್ತಲ್ಲ ನನಗೇನು. INDI ಮೈತ್ರಿಕೂಟದಲ್ಲಿ ಅಥವಾ ಆ ಒಂದು ಒಕ್ಕೂಟದಲ್ಲಿ ಇರುವಂತಹ ಪ್ರಬಲ ನಾಯಕರೆಲ್ಲ BJP ಸೇರ್ಕೊಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಲ ಕಳ್ಕೊಳ್ತಾ ಇದೆಯಾ ಅಂತ ಅನ್ಸ್ತಾ ಇಲ್ವಾ? ಮೇಡಮ್, ಪ್ರಬಲ ನಾಯಕರು ಅಂದ್ರೆ ಯಾರು ಹೆಸರು ಹೇಳಿ? ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಗ್ಯಾರಂಟಿ ನಿಮ್ಗೆಲ್ಲ ಇಷ್ಟ ಆಗಿದೆಯಾ? ಇಷ್ಟ ಆಗಿದೆ ಮೇಡಮ್. ಯಾಕೆ ಸರ್? ಮೇಡಮ್,
ಈಗ ಬಸ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ. ಒಂದು ಎರಡೇ ಗೌರ್ಮೆಂಟಿಗೆ ಲಾಭ ಬರ್ತಾ ಇದೆ. ಬಸ್ ಫ್ರೀ ಹೋದ ತಕ್ಷಣ ಏನಿಲ್ಲ, ಉಂಡಿಗೆ ದುಡ್ಡು ಬರುತ್ತೆ, ಲಾಭ ಬರ್ತಾ ಇದೆ. ಮುಜರಾಯಿಗೆ ದುಡ್ಡು ಬರ್ತಾ ಇದೆ. ನನ್ನ ಅನಿಸಿಕೆ ಲಾಸ್ ಏನಿಲ್ಲ. ಹಾಗಾದ್ರೆ ಗ್ಯಾರಂಟಿ ಬೇಡ ಆಗಿತ್ತು ಅಂತ ಹೇಳೋ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್ ಅವ್ರು ಆ ಥರ ಗ್ಯಾರಂಟಿ ಬೇಡ ಅಂತ ಹೇಳಿದಾರೆ, ಅವ್ರು ಮುಟ್ಟಾಳ್ರಿ ಮೇಡಮ್. ಅವ್ರು ಬೇಡ, ಚೆನ್ನಾಗಿರೋರು ಅವ್ರು ಬೇಡ, ಅಪ್ಲಿಕೇಶನ್ ಹಾಕೋದು ಬೇಡ. ಬಡವ್ರು ತಗೊಂತಾರೆ ಬಿಡಿ, ಬಡವ್ರು ತಗೊಳಕ್ ಬಿಟ್ಬಿಡಿ, ತಗೊಂತಾರೆ, ಚೆನ್ನಾಗಿದ್ದಾರೆ. ಅವ್ರಿಗೆ ವೆಲ್ಪ್ ಆಗುತ್ತೆ. ಗಂಡ ಕುಡ್ಕೊಂತಾನೋ ಏನೋ ಮಾಡ್ತಾನೆ, ಒಂದು 2,000 ರೂಪಾಯಿ ಅವ್ರಿಗೆ ಯೂಸ್ ಆಗುತ್ತೆ. ಸರ್, ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್ JDS ಮುಳುಗೋಗ್ತಾ ಇತ್ತು, ಈಗ ಏನಂತ ಉಳಿಸ್ಬೇಕಂತ ಹೋಗಿದ್ದಾರೆ, ಅದು ಸಕ್ಸಸ್ ಆಗಲ್ಲ ಮೇಡಮ್. ಮೈತ್ರಿ ಮಾಡುವ ಅಗತ್ಯ ಇರ್ತಿಲ್ವಾ? ಇಲ್ಲ, ಅಗತ್ಯ ಇರಲಿಲ್ಲ ಮೇಡಮ್. ದೇವೇಗೌಡರು ಇಷ್ಟು ವರ್ಷ ಕಟ್ಟಿ ಬೆಳೆಸಿರೋದ್ರಲ್ಲಿ ಇದು ಕುಮಾರಸ್ವಾಮಿ ಬಂದು ಹಾಳು ಮಾಡಿದ್ರು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ 2024ರ ಎಲೆಕ್ಷನ್ ಬರ್ತಾ ಇದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಿಂತ್ಕೊಳ್ಳಿ ಸರ್, ಒಂದೇ ಕ್ವಶನ್, ಲಾಸ್ಟ್ ಕ್ವಶನ್. 2024ರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ಇಲ್ಲಿ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ. 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರ ಗೆಲ್ಲುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲಬಹುದು? ಮೇಡಮ್ ಕಾಂಗ್ರೆಸ್ 15 ಗೆಲ್ಲುತ್ತೆ ಮೇಡಮ್. ಇನ್ನು ಮಿಕ್ಕಿದ BJP ಗೆಲ್ಬೋದು. JDS 2 ಗೆಲ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್.